ಭಾರತೀಯ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ನವಗ್ರಹಗಳು ಯಾವುದೇ ವ್ಯಕ್ತಿಯ ಸದ್ಭಾವನೆ ಮತ್ತು ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತವೆ ಎಂದು ನಂಬಬಹುದು. ಗ್ರಹದ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಅಥವಾ ವ್ಯಕ್ತಿಯ ಜನ್ಮ ಕುಂಡಳಿಯನ್ನು ಆಳುವ ಗ್ರಹಗಳ ಶಕ್ತಿಯನ್ನು ಸುಧಾರಿಸಲು ಜನರು ನವಗ್ರಹ ದೇವಾಲಯಗಳಿಗೆ ತೀರ್ಥಯಾತ್ರೆ ಮಾಡೇ ಮಾಡ್ತಾರೆ. ನವಗ್ರಹ ದೇವಾಲಯಗಳು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಸುತ್ತಮುತ್ತಲಿನ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಒಟ್ಟಾರೆಯಾಗಿ 9 ದೇವಾಲಯಗಳಿವೆ ಮತ್ತು ಇವುಗಳಲ್ಲಿ ಗರಿಷ್ಠ ಶಿವನ ದೇವಾಲಯಗಳಾಗಿವೆ. ತಮಿಳುನಾಡಿನಲ್ಲಿ ನವಗ್ರಹ ದೇವಾಲಯಗಳಿವೆ. ಮೊದಲನೆಯದು ಸೂರ್ಯನಾರ್ ದೇವಸ್ಥಾನ. ಹಿಂದೂ ಸೂರ್ಯ ದೇವರಿಗೆ ಸಮರ್ಪಿತವಾಗಿರುವ ಈ ದೇವಸ್ಥಾನವಿರುವುದು ತಂಜಾವೂರಿನಲ್ಲಿ. ಸೂರ್ಯ ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಾಲಯವು ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ. ಕೈಲಾಸನಾಥ ದೇವಸ್ಥಾನ. ಚಂದ್ರ ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಾಲಯವು ತಿಂಗಳೂರಿನಲ್ಲಿದೆ ಹಾಗೂ ಚಂದ್ರನಿಗೆ ಸಮರ್ಪಿತವಾಗಿದೆ. ಪೈತೇಶ್ವರನ್ ದೇವಸ್ಥಾನ. ಅಂಗಾರಕನ ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ಅಂಗಾರಕನಿಗೆ ಸಮರ್ಪಿತವಾಗಿದೆ. ಶ್ವೇತಾರಣ್ಯೇಶ್ವರ ದೇವಸ್ಥಾನ. ಬುಧ ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ಬುಧನಿಗೆ ಸಮರ್ಪಿತವಾಗಿದೆ. ಆಪ್ತಸಹೇಶ್ವರ ದೇವಸ್ಥಾನ. ಗುರು ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ಅಲಂಗುಂಡಿಯಲ್ಲಿದೆ ಮತ್ತು ಇದು ಗುರುವಿಗೆ ಸಮರ್ಪಿತವಾಗಿದೆ. ಅಗ್ನೀಶ್ವರರ್ ದೇವಸ್ಥಾನ. ಶುಕ್ರ ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ಶುಕ್ರನಿಗೆ ಸಮರ್ಪಿತವಾಗಿದೆ. ದರ್ಬಾರಣ್ಯೇಶ್ವರ ದೇವಸ್ಥಾನ. ಶನಿ ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ತಿರುನಲ್ಲಾರ್ನಲ್ಲಿದೆ ಮತ್ತು ಶನಿಗೆ ಸಮರ್ಪಿತವಾಗಿದೆ. ನಾಗನಾಥರ ದೇವಸ್ಥಾನ. ರಾಹು ನವಗ್ರಹ ಸ್ಥಳಂ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ತಿರುನಾಗೇಶ್ವರಂನಲ್ಲಿದೆ ಮತ್ತು ಇದು ರಾಹುವಿಗೆ ಸಮರ್ಪಿತವಾಗಿದೆ. ಕಿಚ್ವೇರುಪಲಂ. ಬೆಸೆಂಟ್ ನಗರದ ಕೇತು ನವಗ್ರಹ ದೇವಾಲಯವು ಕೇತುವಿಗೆ ಸಮರ್ಪಿತವಾಗಿದೆ. ಇಲ್ಲಿ ಆರಾಧನೆಯು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಸೊ ನಿಮ್ಮ ಒಂದು ಜಾತಕದಲ್ಲೂ ಕೂಡ ಯಾವುದಾದ್ರೂ ನವಗ್ರಹ ದೋಷವಿದ್ದರೆ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿ.